ಈಗಾಗಲೇ ಬಾಲಿವುಡ್ ದುಃಖ ತಪ್ತವಾಗಿದೆ. ಕಾರಣ ಅಂತ ಹೇಳಿದ್ರೆ ಪೂನಂ ಪಾಂಡೆ ಇವತ್ತು ನಿಧನರಾಗಿರುವಂಥದ್ದು. 32 ವರ್ಷದ ಪೂನಂ ಪಾಂಡೆ ಬಾಲಿವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಹಾಗೆ ಮಾಡೆಲ್ ಆಗಿ ಸಾಕಷ್ಟು ಗಮನವನ್ನು ಸೆಳೆದಿದ್ದಂತಹ ಪೂನಂ ಪಾಂಡೆ ಇವತ್ತು ವಿಧಿವಶರಾಗಿದ್ದಾರೆ. ಅದರಲ್ಲೂ ಅತಿ ಹೆಚ್ಚು ಗಮನ ಸೆಳೀತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅವರು ಸಾವಿಗೀಡಾಗಿರೋದಕ್ಕೆ ಇರುವಂತಹ ಕಾರಣ ಅದು ಗರ್ಭಕಂಠ ಕ್ಯಾನ್ಸರ್ನಿಂದಾಗಿ ಅವರು ಇವತ್ತು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ವಿಚಾರ ಈಗ ಸಾಕಷ್ಟು ಒಂದು ಸುದ್ದಿಗೆ ಗ್ರಾಸವಾಗ್ತಾ ಇದೆ. 32 ವರ್ಷಕ್ಕೇನೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಪೂನಂ ಪಾಂಡೆ. ಮಾಡೆಲ್ ಆಗಿದ್ದ ಈಕೆ ನಟಿಯಾಗಿಯೂ ಕೂಡ ಹಲವಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿ ಇರ್ತಾ ಇದ್ರು. ಆದರೆ ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ಅಷ್ಟಾಗಿ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಪೂನಂ ಪಾಂಡೆ ಬಹುಶಃ ನಿಮ್ಮೆಲ್ಲರೂ ಕೂಡ ನೆನಪಿರೋ ಹಾಗೆ ತಮ್ಮ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ಗಳಿಂದಾಗಿ ಅವರ ಒಂದು ಡ್ರೆಸ್ಸಿಂಗ್ನಿಂದಾಗಿ ಸಾಕಷ್ಟು ಗಮನವನ್ನು ಸೆಳೀತಾ ಇದ್ದಂಥವ್ರು. ವರ್ಲ್ಡ್ ಕಪ್ ಟೈಮ್ನಲ್ಲಿ 2011 ವರ್ಲ್ಡ್ ಕಪ್ ಟೈಮ್ನಲ್ಲಿ ನಾನು ವರ್ಲ್ಡ್ ಕಪ್ ಗೆದ್ರೆ ನ್ಯೂಡ್ ಆಗಿ ಕಾಣಿಸ್ಕೊಳ್ತೀನಿ, ಟಾಪ್ಲೆಸ್ ಆಗಿ ಕಾಣಿಸ್ಕೊಳ್ತೀನಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು. ಅಥವಾ ತೀರಾ ಇತ್ತೀಚೆಗೂ ಕೂಡ ಕೆಲವೊಂದಷ್ಟು ವರ್ಲ್ಡ್ ಕಪ್ಗಳ ಟೈಮಲ್ಲಿ ಅಥವಾ ಕೆಲವೊಂದಷ್ಟು ಕ್ರಿಕೆಟ್ ಸಂದರ್ಭದಲ್ಲಿ ಆಕೆ ಕೊಡ್ತಾ ಇದ್ದಂತಹ ಒಂದು ಹೇಳಿಕೆಗಳು ಇದರಿಂದಾಗಿ ಸಾಕಷ್ಟು ಗಮನವನ್ನು ಸೆಳೆದಿದ್ರು. ಹಾಗೆ ಕನ್ನಡದಲ್ಲೂ ಕೂಡ ಹೆಚ್ಚಾಗಿ ಒಂದೆರಡು ಸಿನಿಮಾಗಳನ್ನೇ ಅವರು ನಟಿಸಿದ್ರು. ಒಂದು ಐಟಮ್ ಸಾಂಗ್ನಲ್ಲೂ ಕೂಡ ಅವರು ನಟಿಸಿದ್ರು. ಬಟ್ ಗರ್ಭಕಂಠ ಕ್ಯಾನ್ಸರ್ನಿಂದಾಗಿ ಅವರು ಇವತ್ತು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಒಂದು ಆಘಾತಕಾರಿಯಾದಂತಹ ಒಂದು ಸುದ್ದಿ. ಹಾಗೆ ಈ ಗರ್ಭಕಂಠ ಕ್ಯಾನ್ಸರ್ ಎಷ್ಟು ಡೇಂಜರಸ್ ಅನ್ನುವಂಥದ್ರ ಬಗ್ಗೆ ಒಂದು ಎಚ್ಚರಿಕೆ ಗಂಟೆ ಕೂಡ ಈ ಮೂಲಕ ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ಈ ಬಗ್ಗೆ ಮಾತನಾಡೋದಕ್ಕೆ ಗರ್ಭಕಂಠ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಶೋಭಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಕೇವಲ 32 ವರ್ಷದ ನಟಿ ಪೂನಂ ಪಾಂಡೆ ನಿಧನರಾಗಿದ್ದಾರೆ, ಅದು ಗರ್ಭಕಂಠ ಕೊರಳಿನ ಕ್ಯಾನ್ಸರ್ನಿಂದಾಗಿ. ಅಂದ್ರೆ ಈ ಬಗ್ಗೆ ಅವೇರ್ನೆಸ್ ಜನರಿಗೆ ತುಂಬಾನೇ ಮುಖ್ಯ ಅನ್ಸುತ್ತೆ, ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಖಂಡಿತವಾಗಿ ಹೌದು, ಎಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡೋದು ಬಹಳ ಅತ್ಯವಶ್ಯಕ. ಅಂದ್ರೆ ಯಾವ ಏಜ್ ಅಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ? ಪ್ರಿವೆಂಟಿವ್ ಕ್ಯಾನ್ಸರ್ ಇದು ಯಾವುದೇ ಒಂದು ಹೆಂಗಸು ಲೈಂಗಿಕ ಚಟುವಟಿಕೆ ಶುರು ಮಾಡಿ 3 ವರ್ಷ ಆದ ನಂತರ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಸೊ 25 ವರ್ಷದಿಂದ ಯಾವುದೇ ಹೆಂಗಸಿಗೂ ಇದು ಸರ್ವೈಕಲ್ ಕ್ಯಾನ್ಸರ್ ಬರ್ಬೋದು. 65 ವರ್ಷ 70 ವರ್ಷದವರೆಗೂ ನಾವು ಡಯಾಗ್ನೋಸ್ ಮಾಡ್ತೀವಿ. ಸೊ ಇದೇ ಏಜ್ ಅಂತ ಇಲ್ಲ, ಎನಿ ಸೆಕ್ಷುಲಿ ಆಕ್ಟಿವ್ ಫಿಮೇಲ್ ಈ ರಿಸ್ಕ್ ಇದ್ದೇ ಇರುತ್ತೆ. ಯಾರ್ಯಾರಿಗೆ ಈ ಥರದ ರಿಸ್ಕ್ ಇದೆ ಅನ್ನುವಂಥದ್ದು, ಈಗ ಸೆಕ್ಷುಲಿ ಆಕ್ಟಿವ್ ಆಗಿರುವಂತಹ ಎಲ್ಲ ಹೆಣ್ಮಕ್ಳಲ್ಲೂ ಕಾಣಿಸ್ಕೊಳ್ಳುತ್ತೆ ಅಥವಾ HPV ಎಲ್ಲರಿಗೂ ವೈರಸ್ ಇರುತ್ತೆ ಅನ್ನುವಂಥದ್ದಲ್ಲ. ಬಟ್ ಯಾವಾಗ, ಹೇಗೆ, ಏನಕ್ಕೋಸ್ಕರ ಈ ಥರದ್ದು ಡೆವಲಪ್ ಆಗುತ್ತೆ, ಇದಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನ ಹೇಳೋದಾದ್ರೆ? ಅದೇ ನೀವು ಹೇಳ್ದಂಗೆ ಸರ್ವೈಕಲ್ ಕ್ಯಾನ್ಸರ್ಗೆ ಕಾರಣ ಒಂದು ಪ್ಯಾಪಿಲೋಮಾ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಸೊ ಎಲ್ಲ ಸೆಕ್ಷುಲಿ ಆಕ್ಟಿವ್ ಫಿಮೇಲ್ ಒಂದ್ಸಲ ಇದು ಇನ್ಫೆಕ್ಷನ್ ಬಂದೇ ಬರುತ್ತೆ. ಬಟ್ ಪ್ರತಿಯೊಬ್ಬರಿಗೂ ಒಂದು 70-80% ಹೆಂಗಸರಿಗೆ ಈ ಇನ್ಫೆಕ್ಷನ್ ತದಾಗೆ ಯಾವುದು ಟ್ರೀಟ್ಮೆಂಟ್ ಇಲ್ಲದೇ ಮಾಯ ಆಗುತ್ತೆ. ಸೊ 1 ವರ್ಷ ಕಾಲ ಇರ್ಬೋದು, ಇಲ್ಲ 2 ವರ್ಷ ಕಾಲ ಇರ್ಬೋದು, ಅವರ ಇಮ್ಯುನಿಟಿ ಮೇಲೆ ಈ HPV ಇನ್ಫೆಕ್ಷನ್ ರಿಗ್ರೆಸ್ ಆಗುತ್ತೆ. ಬಟ್ ಕೆಲವು ಒಂದು 10-20% ಹೆಂಗಸರಿಗೆ ಇದು ರಿಗ್ರೆಸ್ ಆಗೋದಿಲ್ಲ. ಈ HPV ಇನ್ಫೆಕ್ಷನ್ ಅವರಲ್ಲಿ ಉಳ್ಕೊಳ್ಳುತ್ತೆ. ಸೊ ಇದು ಮಂತ್ಸ್ ಆಗಿರ್ಬೋದು, ಇಲ್ಲ ವರ್ಷಗಳ ನಂತರ ಇದು ಪ್ರೀ ಇನ್ವೇಸಿವ್ ಕಂಡೀಷನ್, ಅಂದರೆ ಕ್ಯಾನ್ಸರ್ನ ಹಿಂದಿನ ಸ್ಟೇಜ್ ಅಂತ ಹೇಳ್ತೀವಿ, ಆ ಸ್ಟೇಜಿಗೆ ತಿರುಗುತ್ತೆ. ಮತ್ತು ಟ್ರೀಟ್ಮೆಂಟ್ ಅದು ತಗೊಂಡಿಲ್ಲ ಅಂದಾಗ ಅದು ಮುಂದೆ ಕ್ಯಾನ್ಸರ್ಗೆ ತಿರುಗೋ ಚಾನ್ಸಸ್ ಇರುತ್ತೆ. ಸೊ ಬರೀ ಒಂದು 10-20% ಹೆಂಗಸರು HPV ಇನ್ಫೆಕ್ಷನ್ ಒಳಗಾದ್ರೂ 10% ಹೆಂಗಸರಿಗೆ ಇದು ಕ್ಯಾನ್ಸರ್ ಆಗಿ ತಿರುಗುತ್ತೆ. ಅಂದ್ರೆ ಹೆಣ್ಮಕ್ಳಲ್ಲಿ ಈಗ ಅನ್ಯೂಶುವಲ್ ಬ್ಲೀಡಿಂಗ್ ಆಗೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನರಿಗೆ ತುಂಬಾ ಲೇಟಾಗಿ ಆಗುತ್ತೆ, 28 ದಿನಗಳಲ್ಲಿ ಆಗುತ್ತೆ, ಮಧ್ಯದಲ್ಲಿ ಬ್ಲೀಡಿಂಗ್ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ. PCOD ಸಮಸ್ಯೆ ಇರೋರಲ್ಲಿ ಈ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ. ಆದ್ರೆ ಇದು ಪರ್ಟಿಕ್ಯುಲರ್ ಆಗಿ ಇದು ಸರ್ವೈಕಲ್ ಕ್ಯಾನ್ಸರೇ ಇರಬಹುದು ಅಂತ ಅನ್ನೋದಕ್ಕೆ ಹೇಗೆ ಕಂಡಿಡ್ಕೊಳ್ಳೋದು? ಅಂದ್ರೆ ಸೆಲ್ಫ್ ಅನಲೈಸ್ ಏನಾದರೂ ಮಾಡಬೇಕಾಗತ್ತಾ ಅಥವಾ ಟೆಸ್ಟ್ಗಳನ್ನೇನಾದರೂ ಮಾಡಬೇಕಾಗತ್ತಾ? ಲಕ್ಷಣಗಳು ಹೇಗೆ ಅಂತ? ಇದು ಸರ್ವಿಕ್ಸ್ ಅಂತ ಅಂದರೆ ಗರ್ಭಕೋಶದ ಕೊರಳು ಅಲ್ವಾ, ಅದು ಬಾಯಿ. ಸೊ ಇದು ನಮ್ಮ ಕಣ್ಣಿಗೆ ಕಾಣಿಸ್ತೇ ಇರೋವಂಥದ್ದು ವಸ್ತು. ಈಗ ಬ್ರೆಸ್ಟ್ ಆದರೆ ಬ್ರೆಸ್ಟಲ್ಲಿ ಲಂಪೋ ಇಲ್ಲ ಫೀಲ್ ಆಗುತ್ತೆ, ಇಲ್ಲ ಏನಾದ್ರು ಗಾಯ ಆದರೆ ಕಾಣಿಸ್ಕೊಳ್ಳುತ್ತೆ, ಬಾಯಲ್ಲಿ ಗಾಯ ಆದರೆ ಕಾಣಿಸ್ಕೊಳ್ಳುತ್ತೆ. ಬಟ್ ಗರ್ಭಕೋಶದ ಕೊರಳು ಖಂಡಿತ ಹೆಂಗಸರಿಗೆ ತಾವಾಗೆ ಪರೀಕ್ಷೆ ಮಾಡ್ಕೊಳಕ್ಕಾಗಲ್ಲ. ಸೊ ಅವ್ರಿಗೆ ಯಾವುದೇ ಒಂಥರ ಲಕ್ಷಣಗಳು, ಅಸಾಮಾನ್ಯ ಲಕ್ಷಣ ಕಾಣಿಸ್ಕೊಂಡ್ರೆ, ಅಂದರೆ ಈಗ ನೀವು ಹೇಳ್ದಂಗೆ ಬ್ಲೀಡಿಂಗ್ ಪ್ರಾಬ್ಲಮ್ಮು ಸರ್ವೇ ಸಾಮಾನ್ಯ. ಮೋಸ್ಟ್ ಆಫ್ ದ ಫೀಮೇಲ್ಸ್ ದೇ ವಿಲ್ ಹ್ಯಾವ್ ಬ್ಲೀಡಿಂಗ್ ಪ್ರಾಬ್ಲಮ್. ಅದು ಅಂದರೆ ಈಗ ಮುಟ್ಟಿನ ಮಧ್ಯದಲ್ಲಿ ಕಾಣಿಸ್ಕೊಳ್ಳೋ ಅಂಥ ಬ್ಲೀಡಿಂಗು, ಸೊ ಪದೇ ಆ ಥರ ಕಾಣಿಸ್ಕೊಂಡ್ರೆ ಅದೊಂದು ಲಕ್ಷಣ. ಅಥವಾ ಸಂಭೋಗ ಕ್ರಿಯೆ ಆದ ನಂತರ ಕಾಣಿಸ್ಕೊಳ್ಳೋವಂಥ ರಕ್ತಸ್ರಾವ, ಅಂದರೆ
ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಆ ಥರ ಕಾಣಿಸ್ಕೊಂಡ್ರೆ ಅದೊಂದು ಲಕ್ಷಣ. ಇದು ಅರ್ಲಿ ಸ್ಟೇಜಸಲ್ಲಿ ಇವೆರಡು ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಲಕ್ಷಣ. ಅಂದರೆ ಅದು ಗರ್ಭಕೋಶದ ಕೊರಳ ಮೇಲೆ ಒಂದು ಹುಣ್ಣು ಥರ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಚಿಕ್ಕ ಹುಣ್ಣಾದಾಗ ಈ ಲಕ್ಷಣಗಳು ಬರ್ತದೆ. ಇಂಟರ್ಮೆನ್ಸ್ಟ್ರಿಯಲ್ ಅಬ್ನಾರ್ಮಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅಥವಾ ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇದೆರಡು ಇರುತ್ತೆ. ಬಟ್ ಏನಂತ ನಮ್ಮ ಹೆಣ್ಮಕ್ಳು ಇದು ಕಾಮನ್, ಒಂದು ಹೆಂಗಸಿಗೆ ಇದು ಕಾಮನ್ ಅಂತ ಹೇಳಿ ಸ್ವಲ್ಪ ಇಗ್ನೋರ್ ಮಾಡ್ತಾರೆ, ಇಲ್ಲ ಮಾತ್ರೆಗಳು ತಗೊಂಡು ಪರೀಕ್ಷೆಗೆ ಹೋಗೋದಿಲ್ಲ. ಅದೊಂದು ಡ್ರಾಬ್ಯಾಕ್ ಇದು. ಅದು ಹುಣ್ಣು ದೊಡ್ಡದಾಗ್ತಾ ಆಗ್ತಾ ಇದ್ದಂಗೆ ಆಮೇಲೆ ಒಂಥರ ಕೆಟ್ಟ ವಾಸನೆಯ ಒಂದು ಬಿಳಿ ಪದರ, ರಕ್ತ ಮಿಶ್ರಿತ ಬಿಳಿ ಪದರ ಬರೋಕ್ಕೆ ಶುರು ಮಾಡ್ತದೆ. ಮತ್ತು ಅದು ಸೈಡಿಗೆ ಹೋಗೋಕ್ಕೆ ಶುರು ಆದಾಗ ಸಿವಿಯರ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ಬೆನ್ನು ನೋವು, ಬ್ಯಾಕ್ ಪೇನ್ ಅದೊಂದು ಬರುತ್ತೆ. ಅಥವಾ ಕಾಲುಗಳು ಊತ ಬರೋದು, ಇದೆಲ್ಲ ಅಡ್ವಾನ್ಸ್ ಸ್ಟೇಜಲ್ಲಿ ಕಾಣಿಸ್ಕೊಳ್ಳುತ್ತೆ. ಥ್ರಾಂಬೋಸಿಸ್ ಥರ ಇದಾಗ್ಬೋದು. ಬಟ್ ಮೇನ್ ಪ್ರಾಬ್ಲಮ್ ಅಂತ ಅಂದರೆ ಅಬ್ನಾರ್ಮಲ್ ಬ್ಲೀಡಿಂಗು, ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗು. ಓಕೆ 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 ಎಸ್ ಮೇಡಮ್, ಇದ್ರ ಜೊತೆಗೆ ಈಗ ಮೇಜರ್ ಆಗಿ ಇರುವಂತಹ ಒಂದು ರೀಸನ್ ಈಗ ನಾವು ಕೂಡ ನೋಡ್ತಾ ಇರೋ ಹಾಗೆ ಅಥವಾ ಓದ್ತಾ ಇರೋ ಹಾಗೆ STI ಅಂತ ನಾವೇನು ಹೇಳ್ತೀವಿ, ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇದು ಅಂತೇಳಿ. ಇದನ್ನ ಹೊರತುಪಡಿಸಿಯೂ ಬೇರೆ ಕಾರಣಗಳಿಂದಾಗಿ ಇದು ಕಾಣಿಸ್ಕೊಳ್ಳುವಂಥದ್ದು, HPV ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆಯಾ? ಲೈಕ್ ಅನುವಂಶೀಯ ಆಗಿರಬಹುದು, ಅಥವಾ ಅಟ್ ದ ಟೈಮ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಆಗಿರ್ಬೋದು, ಮೆನೋಪಾಸ್ ಟೈಮಲ್ಲಿ ಆಗಿರ್ಬೋದು, ಸೆಲ್ಫ್ ಆಗಿ ಡೆವಲಪ್ ಆಗುವಂಥ ಒಂದು ವೈರಸ್ ಕೂಡ ಆಗಿರ್ಬೋದು, ಅಥವಾ ಕೇವಲ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಫರ್ ಆಗುವಂಥ ಒಂದು ವೈರಸ್ ಇದು? ಇಲ್ಲ, ಇದು ನೆಸೆಸರಿ ಕಾಸ್ ಇಸ್ HPV, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಸ್ ಅ ನೆಸೆಸರಿ ಕಾಸ್. ಇದು ಟ್ರಾನ್ಸ್ಫರ್ ಆಗೋದೇ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ವೈರಸ್ ಇದು. ಸೊ ಎನಿ ಫೀಮೇಲ್ ಹೂ ಇಸ್ ಸೆಕ್ಷುಯಲಿ ಆಕ್ಟಿವ್, ಶಿ ವಿಲ್ ಗೆಟ್ ದಿಸ್ ವೈರಸ್. ಬಟ್ ಆಸ್ ಅ ಕಾಮನ್ ಥಿಂಗ್ ಇಟ್ ವಿಲ್ ಗೋ ಅವೇ ಆಲ್ಸೋ, ಆಸ್ ಐ ಸೆಡ್. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ನಾನ್ HPV ರಿಲೇಟೆಡ್ ಕ್ಯಾನ್ಸರ್ ಬರೋದು ಬಹಳ ಕಡಿಮೆ, ಅದು 1% ಅಂತ ಹೇಳ್ತೀವಿ. ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ, ಬೇರೆ ವೈರಸ್ಗಳಿರ್ಬೋದು. ಬಟ್ HPV 99% HPV ಇಂದಾನೆ ಬರೋದು. ಇದು ಅನುವಂಶಿಕವಾಗಿ ಬರ್ದಲೇ ಇರುವಂತ ಕಾಯಿಲೆ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಬೇರೆ ಕಾಯಿಲೆಗಳು, ಬೇರೆ ಕ್ಯಾನ್ಸರ್ಗಳು ಅಟ್ಲೀಸ್ಟ್ ಒಂದು 5 to 10% ಅನುವಂಶಿಕವಾಗಿರುತ್ತೆ. ಬಟ್ ಇದು ಫ್ಯಾಮಿಲಿ ಹಿಸ್ಟ್ರಿ ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ ಇರೋದಿಲ್ಲ ಇದರಲ್ಲಿ. ಇದು ಮೇನ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಕ್ಯಾನ್ಸರ್. ಓಕೆ ಡಾಕ್ಟರ್, ಒಂದು ನಿಮಿಷ ಹೋಲ್ಡ್ ಮಾಡಿ, ನಾನು ಮತ್ತೆ ಮಾತಾಡ್ತೀನಿ. ಇದು ಬರೋದಕ್ಕೆ ಡಾಕ್ಟರ್ ಒಂದು ನಿಮಿಷ ನಾನು ಮಾತಾಡ್ತೀನಿ. ಇದರ ಒಂದು ಸಿಂಪ್ಟಮ್ಸ್ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ಗರ್ಭಕಂಠದ ಕ್ಯಾನ್ಸರ್ ಇದೆ ಅನ್ನುವಂಥದ್ರ ಬಗ್ಗೆ ಹೇಗೆ ಗುಣಲಕ್ಷಣಗಳಿರುತ್ತೆ, ಆ ಲಕ್ಷಣಗಳನ್ನು ನೀವು ಹೇಗೆ ಗುರುತಿಸ್ಕೋಬೇಕು ಅನ್ನುವಂಥದ್ದನ್ನ ಸ್ಕ್ರೀನ್ ಮೇಲೆ ನೋಡಬಹುದು. ನೋಡಿ, ಮೊದಲದಾಗಿ ಮಹಿಳೆಯರ ಖಾಸಗಿ ಭಾಗಗಳಿಂದ ದುರ್ವಾಸನೆ ಬರುವಂಥದ್ದು. ಈಗಷ್ಟೇ ಡಾಕ್ಟರ್ ಕೂಡ ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರು. ಲೈಂಗಿಕ ಕ್ರಿಯೆಯ ವೇಳೆ ತೀವ್ರ ನೋವು ಕಾಣಿಸ್ಕೊಳ್ಳುವಂಥದ್ದು, ಅದಾದ ನಂತರದಲ್ಲಿ ಒಂದಷ್ಟು ರಕ್ತಸ್ರಾವ ಆಗುವಂಥದ್ದು, ಲೈಂಗಿಕ ಕ್ರಿಯೆಯ ನಂತರ ಹೆಚ್ಚಾಗಿ ರಕ್ತಸ್ರಾವ ಕಂಡು ಬರುವಂಥದ್ದು, ಇದು ಕೂಡ ಒನ್ ಆಫ್ ದ ಲಕ್ಷಣ ಇರುತ್ತೆ. ಹಾಗೆ ಅತಿಯಾಗಿ ಬ್ಯಾಕ್ ಪೇನ್ ಆಗುವಂಥದ್ದು, ಅನಿಯಮಿತ ಋತುಚಕ್ರ ಹಾಗೆ ಹಠಾತ್ ಆಗಿ ನಿಲ್ಲುವಂಥದ್ದು, ಸೊ ಮಲ ವಿಸರ್ಜನೆ ವೇಳೆಯೂ ಕೂಡ ರಕ್ತಸ್ರಾವ ಆಗುವಂಥದ್ದು, ಇದು ಕೂಡ ಒನ್ ಆಫ್ ದ ಸಿಂಪ್ಟಮ್ ಆಗಿರುತ್ತೆ. ಇದ್ರ ಬಗ್ಗೆ ಗಮನವನ್ನು ವಹಿಸಬೇಕು. ಅತಿಯಾದ ಆಯಾಸ, ಹಾಗೆ ತೂಕ ನಷ್ಟ ಆಗುವಂಥದ್ದು, ಇದಕ್ಕಿದ್ದಾಗೆ ನೀವು ವೆಯ್ಟ್ ಲಾಸ್ ಮಾಡಿರ್ತೀರಿ ಅಥವಾ ವೆಯ್ಟ್ ಗೇನ್ ಆಗುತ್ತೆ, ಆಹಾರ ಸೇವನೆ ಬೇಡ ಅಂತ ಹೇಳಿ ಅನಿಸುವಂಥದ್ದು, ಇದು ಕೂಡ ಒನ್ ಆಫ್ ದ ಲಕ್ಷಣಗಳಾಗಿರುತ್ತೆ. ಹೊಟ್ಟೆ ನೋವಾಗೋದು, ಜೊತೆಗೆ ಮೂತ್ರ ವಿಸರ್ಜನೆಯಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಅಲ್ಲಲ್ಲಿ ಬ್ಲಡ್ ಡಿಸ್ಚಾರ್ಜ್ ಆಗುವಂಥದ್ದು, ಅತಿಸಾರ ಹಾಗೆ ಗರ್ಭಕಂಠ ಕ್ಯಾನ್ಸರ್ನ ಇವು ಲಕ್ಷಣಗಳಾಗಿರುತ್ತೆ ಪ್ರಮುಖವಾಗಿ. ಇವನ್ನ ನಾವು ಹೆಚ್ಚಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ. ಹಾಗೆ ಇನ್ನೊಂದು ಇರುವಂತಹ ವಿಚಾರ ಅಂತ ಹೇಳಿದ್ರೆ, ಈಗ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಗೆ ಆಗುವಂತಹ ಒಂದು ಸೆಕ್ಸುವಲ್ ಕಾಂಟ್ಯಾಕ್ಟ್ಸ್, ಇದು ಕೂಡ ಒನ್ ಆಫ್ ದ ರೀಸನ್ ಆಗ್ಬೋದು HPVಗೆ ಈ ತರದ ಇನ್ಫೆಕ್ಷನ್ ಡೆವಲಪ್ ಆಗೋಕ್ಕೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ರೀಡಿಂಗ್ಸ್ ಇದೆ. ಇದು ನಿಜಾನ? ಅಂದ್ರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇಂದನೇ ಅಥವಾ ಸಿಂಗಲ್ ಪಾರ್ಟ್ನರ್ ಜೊತೆನೆ ಆಗುವಂತಹ ಒಂದು ಸೆಕ್ಸುವಲ್ ಕ್ರಿಯೆಗಳಾಗಿದ್ರು ಕೂಡ ಕೆಲವೊಂದ್ಸತಿ HPV ಆಗುವಂತಹ ಸಾಧ್ಯತೆಗಳಿರುತ್ತಾ? ಇದಕ್ಕೆ ಏನ್ ಹೇಳ್ತೀರಿ ಮೇಡಮ್? ಅದೇ ನಾನು ಹೇಳ್ದಂಗೆ, ಒಂದು 10 ಇನ್ಫೆಕ್ಷನ್ ಆದ ಎಲ್ಲರೂ ಕ್ಯಾನ್ಸರ್ ಬರೋದಿಲ್ಲ, ಬರೀ ಒಂದು 10% to 15% ಅಂತ ಹೇಳಿದ್ನಲ್ಲ. ಸೊ ಆ 10% 15% ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದಿರುತ್ತೆ. ಸೊ ಅದು ಯಾವುದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ, ಒಂದು ಮೋಸ್ಟ್ ಇಂಪಾರ್ಟೆಂಟ್, ಅವಳು ಯಾವಾಗ ಅವರು ಸೆಕ್ಷುವಲ್ ಆಕ್ಟಿವಿಟೀಸ್ ಶುರು ಮಾಡಿರ್ತಾರೆ, ಯಾವ ವಯಸ್ಸಿನಲ್ಲಿ ಲೈಂಗಿಕ ಚಟುವಟಿಕೆ ಶುರು ಮಾಡಿರ್ತಾರೆ, ಅದು ಬಹಳ ಮುಖ್ಯ. ಸೊ ಅರ್ಲಿ ದೇ ಸ್ಟಾರ್ಟ್, ದ ರಿಸ್ಕ್ ಇಸ್ ವೆರಿ ವೆರಿ ಹೈ ಟು ಡೆವಲಪ್ ಸರ್ವೈಕಲ್ ಕ್ಯಾನ್ಸರ್. ಅದು ಬಿಟ್ಟರೆ ನೆಕ್ಸ್ಟು ಅವರ ಫಸ್ಟ್ ಕನ್ಸೆಪ್ಷನ್ ಆ್ಯಂಡ್ ಡೆಲಿವರಿ, ಮೊದಲನೇ ಮಗು ಹೆಡೆಯೋ ವಯಸ್ಸು ಹದಿಹರೆ ಆಗಿದ್ರೆ, ಅಂದರೆ 18 ವರ್ಷದ ಕೆಳಗೆ ಅಥವಾ 16-17 ವಯಸ್ಸಲ್ಲಿ ಮಗು ಹೆಡಿದ್ರೆ ರಿಸ್ಕ್ ಸರ್ವೈಕಲ್ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಇರುತ್ತೆ. ಇದನ್ನು ಬಿಟ್ಟು ಮತ್ತೆ ನೆಕ್ಸ್ಟ್ ಹೇಳೋದು ನಾವು ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್. ಇಷ್ಟು ವರ್ಷದಿಂದ ಅದು ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ವಾಸ್ ಅ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಾ ಬಂದಿದ್ವಿ. ಬಟ್ ಈಗ ರೀಸೆಂಟ್ ಸ್ಟಡೀಸಲ್ಲಿ ಬಂದಿರೋದು, ಇಟ್ ಮೈಟ್ ನಾಟ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಅಂತ ರೀಸೆಂಟ್ ಸ್ಟಡೀಸ್ ಹೇಳುತ್ತೆ. ಬಟ್
ಎಚ್ ಪಿ ವಿ ನಾವು ನೋಡಿದ್ರೆ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಅಲ್ವಾ, ಸೊ ಅನ್ಹೆಲ್ದಿ ಸೆಕ್ಷುವಲ್ ಹ್ಯಾಬಿಟ್ ಆಲ್ಸೋ ಡೆಫಿನೆಟ್ಲಿ ವಿಲ್ ಬಿ ಅ ರಿಸ್ಕ್ ಫ್ಯಾಕ್ಟರ್. ಅಪಾರ್ಟ್ ಫ್ರಮ್ ದೀಸ್ 3 ಅದರ್ ಥಿಂಗ್ಸ್ ಆರ್ ಲೈಕ್ ಮೈಕ್ರೋ ನ್ಯೂಟ್ರಿಯನ್ಸ್ ಡಿಫಿಷಿಯನ್ಸಿ, ಅಂದರೆ ಫೋಲಿಕ್ ಆ್ಯಸಿಡ್ ಇಲ್ಲ ವೈಟಮಿನ್ B12, ವೈಟಮಿನ್ ಸಿ, ವೈಟಮಿನ್ ಎ, ಇದೆಲ್ಲ ಪೌಷ್ಟಿಕಾಂಶ ಆಹಾರ ತಗೊಳ್ತಾ ಇಲ್ಲ ಅಂದರೆ ಇದ್ರದ್ದೆಲ್ಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರುತ್ತೆ, ಅದರಿಂದ ಅವ್ರಿಗೆ ಇಮ್ಯುನಿಟಿನೂ ಕಡಿಮೆ ಇರುತ್ತೆ. ಸೊ HPV ಇನ್ಫೆಕ್ಷನ್ ಹೆಂಗಸಿಗಾದರೆ ಅದು ಹೋಗೋದು ಸಾಧ್ಯತೆ ಕಡಿಮೆ ಇರುತ್ತೆ. ಅದು ನೆಕ್ಸ್ಟ್ ವರ್ಷಗಳ ನಂತರ ಅದು ಕ್ಯಾನ್ಸರ್ ತಿರುಗೋ ಚಾನ್ಸಸ್ ಇರುತ್ತೆ. ಅದೊಂದು. ಅದು ಬಿಟ್ಟರೆ ನೆಕ್ಸ್ಟು ಫಿಮೇಲ್ ಹೂ ಇಸ್ ಹ್ಯಾವಿಂಗ್ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟಸ್, ಅಂದರೆ ಈಗ ಬೇರೆ ಇನ್ಫೆಕ್ಷನ್ ಬೇರೆ ಕಾಯಿಲೆಯಿಂದ ಅವ್ರಿಗೆ ಇಮ್ಯೂನ್ ಸ್ಟೇಟಸ್ ಲೋ ಇದ್ರೆ, ಅಂದರೆ ಈಗ HIV AIDS ಇನ್ಫೆಕ್ಷನ್ ಇರ್ಬೋದು, ಅಂಥ ಹೆಂಗಸರಿಗೆ ಇದು ಸರ್ವೈಕಲ್ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು ಇಫ್ ಶಿ ಇಸ್ ಹ್ಯಾವಿಂಗ್ HPV ಇನ್ಫೆಕ್ಷನ್. ಅದು ಬಿಟ್ಟರೆ ಇಫ್ ದೇರ್ ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿ ಇಫ್ ದೇ ಆರ್ ಆನ್ ಸ್ಟೀರಾಯ್ಡ್ಸ್, ದ ಇಮ್ಯುನಿಟಿ ಬೇಸಿಕ್ಲಿ ಕಡಿಮೆ ಇರುತ್ತೆ. ಸೊ ಇವರು ರಿಸ್ಕ್ ಗ್ರೂಪಲ್ಲಿ ಇರ್ತಾರೆ. ಸೊ ಮೇನ್ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಇದು. ಜೊತೆಗೆ ಈಗ ಅಂದ್ರೆ ಈ ಹಿಂದೆ ಎಲ್ಲ ನಾವು ಕೇಳ್ಪಟ್ಟಿರೋ ಹಾಗೆ 45 ವರ್ಷ ನಂತರದಲ್ಲಿ ನಾವು ಈ ರೀತಿ ಕ್ಯಾನ್ಸರ್ಗಳನ್ನ ಕಾಣ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಸಣ್ಣ ಪುಟ್ಟ ವಯಸ್ಸಿನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಈಗ HPV ವ್ಯಾಕ್ಸಿನ್ ಸರ್ಕಾರ ಫ್ರೀ ಆಗಿ ನೀಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತಂದ್ರೆ HPV ವ್ಯಾಕ್ಸಿನ್ ಯಾವಾಗ ತೆಗೆದುಕೊಳ್ಳೋದು ಸೂಕ್ತ. ಜೊತೆಗೆ ಇನ್ ಕೇಸ್ ಏನಾದ್ರೂ ಈಗಾಗಲೇ ಈ ರೀತಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದೆ, ಇದು HPV ಇರಬಹುದು ಅಂತ ಏನಾದ್ರೂ ಗೊತ್ತಾದ ಸಂದರ್ಭದಲ್ಲಿ ಆಗ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಬಹುದಾ, ಏನ್ ಹೇಳ್ತೀರಿ? ಇದು ಕಾಸು ಒಂದು ಗೊತ್ತಾಗಿದೆ, ಸರ್ವೈಕಲ್ ಕ್ಯಾನ್ಸರ್ಗೆ ಕಾಸ್ HPV ಇನ್ಫೆಕ್ಷನ್. ಸೊ ಈ HPV ವೈರಸ್ ಎಗೇನ್ಸ್ಟ್ ವ್ಯಾಕ್ಸಿನ್ ಡೆವಲಪ್ ಮಾಡಿ ನೊಬೆಲ್ ಪ್ರೈಸು ತಗೊಂಡಿದ್ದಾರೆ ಡೆವಲಪ್ ಮಾಡಿದವರು. ಸೊ ಯಾವ್ದು ಕ್ಯಾನ್ಸರ್ಗೂ ಕೂಡ ಪ್ರಿವೆಂಟಿವ್ ವ್ಯಾಕ್ಸಿನ್ ಅನ್ನೋದು ಇಲ್ಲ, ಸರ್ವೈಕಲ್ ಕ್ಯಾನ್ಸರ್ ಒಂದು ಬಿಟ್ರೆ. ಸೊ ಡೆಫಿನೆಟ್ಲಿ ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ನಮ್ಮದು ಇನ್ಸಿಡೆನ್ಸ್, ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸು ಇಲ್ಲ ಅದರಿಂದ ಆಗ್ತಾ ಇರೋದು ಮಾರ್ಟಾಲಿಟಿ ಅಂದರೆ ಮರಣಗಳು ಕಡಿಮೆ ಆಗುತ್ತೆ. ಮತ್ತು ಇದು ರೆಗ್ಯುಲರ್ ಆಗಿ ತಗೊಂಡ್ರೆ ಎರಾಡಿಕೇಶನ್ ಮಾಡ್ಬೋದು ಸರ್ವೈಕಲ್ ಕ್ಯಾನ್ಸರ್ ಅಂತ WHO ಅವರು ಹೇಳಿದ್ದಾರೆ. ಸೊ ಖಂಡಿತ ಇದೊಂದು ವ್ಯಾಕ್ಸಿನ್ ಇಸ್ ಅ ಬೂನ್ ಟು ದಿಸ್ ಮ್ಯಾನ್ಕೈಂಡ್. ಐ ಥಿಂಕ್ ಎನಿ ಫೀಮೇಲ್ ಬಿಫೋರ್ ದೇ ಸ್ಟಾರ್ಟ್ ದೇರ್ ಸೆಕ್ಷುವಲ್ ಆಕ್ಟಿವಿಟಿ ದೇ ಶುಡ್ ಬಿ ಗಿವನ್ ದೀಸ್ ವ್ಯಾಕ್ಸಿನ್ಸ್. ಅಂದರೆ ಈಗ ಚಿಕ್ಕ ಮಕ್ಕಳಲ್ಲಿ ನಾವು ಎಲ್ಲ ಬೇರೆದು ವ್ಯಾಕ್ಸಿನ್ಸ್ ಹಾಕೋ ಟೈಮಲ್ಲೇ 9 ರಿಂದ 14 ವರ್ಷದ ಒಳಗಡೆ ಹಾಕಿದ್ರೆ ಸೂಕ್ತ. ಅದು ಬಿಟ್ಟು ನೆಕ್ಸ್ಟ್ 15 ರಿಂದ 25 ವರ್ಷದವರೆಗೂ ಖಂಡಿತವಾಗಿ ಕ್ಯಾಚಪ್ ಪೀರಿಯಡ್ ಅಂತ ಹೇಳ್ಬೋದು. ಆವಾಗ ಕೊಟ್ರು ಅದ್ರದ್ದು ಎಫಿಕಸಿ ಇರುತ್ತೆ. 25 ವರ್ಷ ದಾಟದ ಮೇಲೆ ಕೊಟ್ರೆ ಅದ್ರದ್ದು ಎಫೆಕ್ಟಿವ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಸ್ಟಿಲ್ ಇಟ್ ಕ್ಯಾನ್ ಗಿವ್ ಸಮ್ ಕೈಂಡ್ ಆಫ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಅಪ್ ಟು 45 years they still recommend. So ideally to be given between 9 to 14 years in the regular immunization dose. ಮೇಡಮ್, ಪ್ರೊಟೆಕ್ಷನ್ ಅಂತ ಹೇಳಿದಾಗ ಈಗ ಕೆಲವೊಂದು ತುಂಬಾನೇ ಪಾಪ್ಯುಲರ್ ಅಥವಾ ಫೇಮಸ್ STD ಅಂತ ಹೇಳಿದ್ರೆ ಅದು HIV. ಸೊ HIV ಸಂದರ್ಭದಲ್ಲಿ ಹೇಳ್ತಾರೆ, ಸೊ ಈ ಥರದ ಸೆಕ್ಷುವಲ್ ಆಕ್ಟಿವಿಟಿಯಲ್ಲಿ ತೊಡಗುವಾಗ ಕಾಂಡೋಮ್ಸ್ಗಳ ಬಳಕೆ ಇದನ್ನ ಸಾಕಷ್ಟು ಮಟ್ಟಿಗೆ ಪ್ರೊಟೆಕ್ಷನ್ ಆಗ್ಬೋದು, ತಡೆಗಟ್ಟಬಹುದು ಅಂತೇಳಿ. ಸೊ HPV ಕೇಸಲ್ಲೂ ಕೂಡ ಇದಾಗತ್ತಾ? ಅಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಥವಾ ಪ್ರೊಟೆಕ್ಟೆಡ್ ಸೆಕ್ಸ್ ಅಲ್ಲಿ ಇದನ್ನ ಹೇಗೆ ಕಂಪೇರ್ ಮಾಡ್ತಾ ಹೋಗ್ಬೋದು? ಇಲ್ಲ, ಇಟ್ ಇಸ್ ಶೋನ್ ದಟ್ ದ protected sex ಅಂದರೆ ಯೂಸಿಂಗ್ ನ್ಯಾಚುರಲ್ ಬ್ಯಾರಿಯರ್ಸ್ ಅಂಡ್ ಆಲ್ ವಿಲ್ ನಾಟ್ ಸ್ಟಾಪ್ ದ ಪ್ಯಾಸೇಜ್ ಆಫ್ HPV. ಸೊ ಇವನ್ ಇಫ್ ದೇ ಆರ್ ಯೂಸಿಂಗ್ ಬ್ಯಾರಿಯರ್ಸ್, HPV ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಓಕೆ. ಸೊ ಈಗ ಹೆಣ್ಮಕ್ಳು ಹೆಚ್ಚು ಗಮನ ಹರಿಸಬೇಕಾಗಿರುವಂಥದ್ದು ಯಾವ ವಿಚಾರದಲ್ಲಿ? ಹೆಣ್ಮಕ್ಳಾಗಿರಲಿ ಅಥವಾ ಈ ಥರದ ಒಂದು ಆಕ್ಟಿವಿಟೀಸ್ ಅಲ್ಲಿ ತೊಡಗುವ ಮುಂಚೆನೋ, ಅಥವಾ ತಮಗೆ ಆಗಿದೆ ಈ ಥರದ ಇನ್ಫೆಕ್ಷನ್ ಅನ್ನುವಂಥದ್ದು ಗೊತ್ತು ಮಾಡ್ಕೊಳ್ಳುವಂಥದ್ದು ನ್ಯಾಚುರಲ್ ಆಗಿ ಜನರಲ್ ಆಗಿ ಹೇಗೆ ಗೊತ್ತು ಮಾಡ್ಕೋಬಹುದು ಅಂತ ಹೇಳಿ? ಒಂದು ಇದ್ರ ಬಗ್ಗೆ ಅವೇರ್ನೆಸ್. ಸೊ ಇದು ಯಾವ್ದ್ರಿಂದ ಬರ್ತಾ ಇದೆ ಅನ್ನೋದು ಅವರು ಅರ್ಥಕೊಳ್ಬೇಕು. ಮತ್ತೆ ಅದ್ರ ರಿಸ್ಕ್ ಫ್ಯಾಕ್ಟರ್ಸ್ ಈಗ ನಾ ಹೇಳ್ದಂಗೆ, ಇಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಸೆಕ್ಷುವಲಿ ಆಕ್ಟಿವಿಟಿ ಆ್ಯಂಡ್ the time age they conceive the kid. ಸೊ ಮುಂಚೆ ಎಲ್ಲ ಚೈಲ್ಡ್ಹುಡ್ ಮ್ಯಾರೇಜು, ಚೈಲ್ಡ್ಹುಡ್ ಯಂಗ್ ಇದ್ದಾಗೇನೆ ಅವರು ಕನ್ಸೆಪ್ಷನ್ ಡೆಲಿವರಿ ಆಗ್ತಾ ಇದ್ದಿದ್ದು ಜಾಸ್ತಿ ಕಾಮನ್ ನೋಡ್ತಾ ಇದ್ವಿ. ಬಟ್ ಈಗ ದೋ ಚೈಲ್ಡ್ಹುಡ್ ಮ್ಯಾರೇಜ್ ಇಸ್ ನಾಟ್ ದೇರ್ ಆ್ಯಂಡ್ ಲೇಟ್ ಮ್ಯಾರೇಜಸ್ ಆರ್ ದೇರ್, ಬಟ್ sexual activity is one which is very casual amongst youngsters. So I think they should have awareness regarding this especially. So not only thinking about healthy mind and fitness physically, but even they should have a healthy sexual life.
ಎಸ್ ಮೇಡಮ್. ಅಂಡ್ ದೇ ಶುಡ್ ಬಿ ಅವೇರ್ ಆಫ್ ದ ಸಿಂಪ್ಟಮ್ಸ್. ಈಗ ಕಾಮನ್ ಆಗಿ ಸಿಂಪ್ಟಮ್ಸ್ ಪರ್ಸಿಸ್ಟೆಂಟ್ ಆಗಿ ಬಂದಾಗ ಅದು ತಕ್ಷಣ ಹೋಗಿ ಒಂದು ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕು. ಮೋಸ್ಟ್ ಆಫ್ ದೆಮ್ ಎಕ್ಸಾಮಿನೇಷನ್ಗೆ ಹೋಗೋದಿಲ್ಲ ಅಂಡ್ ಅವರು ತೀರಾ ಜಾಸ್ತಿ ಆದಾಗ ಹೋದಾಗ ಅದು ಥರ್ಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಅದೊಂದೇ ಒಂದು ನಮಗೆ ವಿ ಕಾಂಟ್ ಕ್ಯೂರ್ ದಟ್ ಟೈಮ್. ಸೊ ದಟ್ ಈಸ್ ದ ಒನ್ ಡ್ರಾಬ್ಯಾಕ್. ಮತ್ತೆ ಮೂರನೇದಾಗಿ ಇದು ಸ್ಕ್ರೀನಿಂಗ್ ಟೆಸ್ಟ್. ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಇಸ್ ಒನ್ ಕ್ಯಾನ್ಸರ್ ವೇ ವಿ ಕ್ಯಾನ್ ಎರಾಡಿಕೇಟ್ ಯೂಸಿಂಗ್ ದಿಸ್ ಸ್ಕ್ರೀನಿಂಗ್ ಟೆಸ್ಟ್. ಸೊ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ಇಸ್ ಪ್ಯಾಪ್ ಸ್ಮಿಯರ್ and then HPV DNA test. ಸೊ ಈ ಎರಡು ಟೆಸ್ಟ್ ಮಾಡಿಸೋದ್ರಿಂದ ಯಾವ ಹೆಂಗಸಿಗೆ HPV ಇನ್ಫೆಕ್ಷನ್ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನು ಗರ್ಭಕೋಶ ಕೊರಳಿನ ಕ್ಯಾನ್ಸರ್ ಬಗ್ಗೆ ಕೂಡ ನಾವು ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ವಿ. ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಶೋಭಾ ಅವರು ಈಗಾಗಲೇ ನೇರ ಸಂಪರ್ಕದಲ್ಲಿದ್ರು. ಮ್ಯಾಮ್ ಆಗ್ಲೇ ಮಾತನಾಡ್ತಾ ಇದ್ವಿ ಸ್ಕ್ರೀನಿಂಗ್ ಬಗ್ಗೆ ಕೂಡ ಹೇಳ್ತಾ ಅಂದ್ರೆ ಸೆಲ್ಫ್ ಅನಲೈಸ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರಿ. ಏನಾದ್ರೂ ಡಿಸ್ಕಲರೇಷನ್ ಕಾಣಿಸ್ಕೊಳ್ಳುವಂಥದ್ದಾಗಿರ್ಬೋದು, ಪೇನ್ಫುಲ್ ಬ್ಲೀಡಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಗರ್ಭಕೋಶ ಕಂಠದ ಕೊರಳಿನ ಕ್ಯಾನ್ಸರ್ ಆಗಿರಬಹುದು ಅಂತ ಹೇಳ್ತಾ ಇದ್ರಿ. ಅಂದ್ರೆ ಈಗ ಪ್ರತಿ ವರ್ಷ ಈಗ ಬೇರೆ ಬೇರೆ ರೋಗಕ್ಕೆಲ್ಲ ಮದ್ದನ್ನ ತಗೊಳ್ತೀವಿ, ಸಹಜವಾಗಿ ಸ್ಕ್ರೀನಿಂಗ್ ಹೋಗ್ತೀವಿ, ಈಗ ಮ್ಯಾಮೋಗ್ರಫಿ ಆಗಿರ್ಬೋದು, ಆ ರೀತಿ ಸಮಸ್ಯೆಗಳು ಕಂಡ ಸಂದರ್ಭದಲ್ಲಿ. ಆದ್ರೆ ಇದು ಸರ್ವೈಕಲ್ ಕ್ಯಾನ್ಸರ್ ಆದಂತಹ ಸಂದರ್ಭದಲ್ಲಿ ಯಾವ್ಯಾವ ಟೆಸ್ಟ್ಗಳನ್ನ ಪ್ರಮುಖವಾಗಿ ಮಾಡಬೇಕಾಗುತ್ತೆ, ಯಾವ್ಯಾವ ಸ್ಕ್ರೀನಿಂಗ್ ಹೋಗ್ಬೇಕಾಗುತ್ತೆ? ಅದೇ ಮುಂಚೆನೆ ಹೇಳಿದ ತರ ಇದು ಸರ್ವೈಕಲ್ ಕ್ಯಾನ್ಸರ್ ಒಂದು ಪ್ರಿವೆಂಟಿವ್ ಕ್ಯಾನ್ಸರ್, ಕಂಪ್ಲೀಟ್ಲಿ 100% ತಡೆಗಟ್ಟಬಹುದಾದಂತಹ ಕ್ಯಾನ್ಸರ್. ಮತ್ತೆ ಇದು ಎರಾಡಿಕೇಟ್ ಎಲಿಮಿನೇಷನ್ ಕಡೆಗೂ ಹೋಗ್ತಾ ಇದ್ದಾರೆ. WHO ಹ್ಯಾಸ್ ಅನೌನ್ಸ್ ದಟ್ ವಿ ಹ್ಯಾವ್ ಟು ಎರಾಡಿಕೇಟ್ ಬೈ 2030 ಅಂತ. ಅದು ಯಾವ್ಯಾವುದು ಇದು ವ್ಯಾಕ್ಸಿನೇಷನು, ಇದು ಸ್ಕ್ರೀನಿಂಗ್ ಟೆಸ್ಟು ಮತ್ತೆ ಟ್ರೀಟ್ಮೆಂಟು ಎಲ್ಲ ಮಾಡಿದ್ರೆ ಎರಾಡಿಕೇಷನ್ನು ನಾವು ಮಾಡ್ಬೋದು ಅನ್ನೋದೊಂದು ಗುರಿ ಇದೆ ಇವಾಗ. ಸೊ ಇದು ಸ್ಕ್ರೀನಿಂಗ್ ಟೆಸ್ಟ್ ಅಂತಂದರೆ ಅದು ಟೆಸ್ಟ್ ನಾರ್ಮಲ್ ಪ್ರತಿ ಎಲ್ಲ ಹೆಂಗಸರೂ ಮಾಡಿಸ್ಕೊಳ್ಬೇಕಾದಂಥ ಟೆಸ್ಟ್. ಇದು ಒಂದು ಬನ್ನಿ ಟೆಸ್ಟ್ ಮಾಡಿ ಅಂದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಹೆಂಗಸರು ಹೇಳೋದು ನನಗೇನು ತೊಂದರೆ ಇಲ್ಲ, ಟೆಸ್ಟ್ ಏನಕ್ಕೆ ಮಾಡಿಸ್ಕೋಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಮತ್ತು ಎರಡನೇದು ಅವ್ರಿಗೆ ಒಂಥರ ಭಯ, ಹಿಂಜರಿಕೆ, ಮತ್ತು ಏನೋ ಒಂಥರ ಆ್ಯನ್ಸೈಟಿ, ನಾಚಿಕೆ ಇದೆಲ್ಲ ಇರುತ್ತೆ. ಸೊ ಅದರಿಂದ ಸರ್ವಿಕ್ಸ್ನ ತೋರಿಸ್ಕೊಳ್ಳೋದು ಒಂದು ಮುಂದೆ ಬರೋದಿಲ್ಲ ಹೆಂಗಸರು. ಸೊ ಅದೊಂದು ಎಲ್ಲರಿಗೂ ಅವೇರ್ನೆಸ್ ಕೊಟ್ಟು ಆ ಟೆಸ್ಟಿಗೆ ಮುಂದೆ ಬರೋ ಥರ ಮಾಡಬೇಕು. ಸೊ ಸ್ಕ್ರೀನಿಂಗ್ ಟೆಸ್ಟು ಇದು ಸರ್ವೈಕಲ್ ಕ್ಯಾನ್ಸರ್ಗೆ ಒಂದು ಪ್ಯಾಪ್ ಟೆಸ್ಟ್, ಪ್ಯಾಪ್ ಸ್ಮಿಯರ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಲುಕಿಂಗ್ ಸರ್ವಿಸ್ ಮೇಲೆ ಒಂದು ಇದು ಸ್ವ್ಯಾಬಲ್ಲಿ ಸೆಕ್ರಿಷನ್ಸ್ ತೊಗೊಂಡು ಅದು ಮೈಕ್ರೋಸ್ಕೋಪಲ್ಲಿ ಟೆಸ್ಟ್ ಮಾಡಿ ಸೆಲ್ ನಾರ್ಮಲ್ಲ ಅಬ್ನಾರ್ಮಲ್ ಅಂತ ನೋಡ್ತೀವಿ. ಸೊ ಅಬ್ನಾರ್ಮಲ್ ಸೆಲ್ ಆಗಿದ್ದರೆ ಅದು ಇದು ಮುಂದೆ ಕ್ಯಾನ್ಸರ್ಗೆ ತಿರುಗುವಂಥದ್ದು ಸ್ಟೇಜ್ ಡಯಾಗ್ನೋಸ್ ಆಗುತ್ತೆ. ಆವಾಗ ನೆಕ್ಸ್ಟ್ ನಾವು ಇಮಿಡಿಯೇಟ್ಲಿ ಸಿಂಪಲ್ ಟ್ರೀಟ್ಮೆಂಟ್ ಹೇಳ್ತೀವಿ ಅದಕ್ಕೆ, ಅದು ಕ್ಯಾನ್ಸರ್ಗೆ ತಿರುಗೋದಿಲ್ಲ ಆವಾಗ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಅ ಸ್ಕ್ರೀನಿಂಗ್ ಟೆಸ್ಟ್. ಸೊ ಎವ್ರಿ ಫೀಮೇಲ್ 25 ವರ್ಷದಿಂದ 65 ವರ್ಷದವರೆಗೂ ಇದು ಪ್ಯಾಪ್ ಟೆಸ್ಟ್ ಅನ್ನೋದನ್ನ ಮಾಡಿಸ್ಕೋಬೇಕು. ಸೊ ಇದನ್ನು ಬಿಟ್ಟು ನೆಕ್ಸ್ಟ್ HPV DNA ಟೆಸ್ಟಿಂಗ್ ಅಂತ ಬಂದಿದೆ. ಅದನ್ನು ಕೂಡ ಒಳ್ಳೆ ರೀತಿಯ ಟೆಸ್ಟ್. ಅಂದರೆ ಇದು ಹೈ ರಿಸ್ಕ್ ವೈರಸ್ ಆ ಹೆಂಗಸಿಗೆ ಇದೆಯೋ ಇಲ್ಲೋ ಅನ್ನೋದು ಆ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಅದು ಪಾಸಿಟಿವ್ ಟೆಸ್ಟ್ ಆಗಿದ್ರೆ ಆ ಹೆಂಗಸು ನೆಕ್ಸ್ಟು ಯಾವ ಥರದ ಮುಂಜಾಗ್ರತೆ ವಹಿಸಬೇಕು, ರಿಸ್ಕ್ ಯಾವ ಥರ ಇರುತ್ತೆ ಅನ್ನೋದು ಅವ್ರಿಗೆ ಹೇಳ್ತೀವಿ. ಮತ್ತು ಯಾವ ಟ್ರೀಟ್ಮೆಂಟಿಗೆ ಬರಬೇಕು ಅನ್ನೋದನ್ನು ಹೇಳ್ತೀವಿ. ಸೊ HPV DNA ಟೆಸ್ಟು 30 ಇಯರ್ಸ್ ಆದಮೇಲೆ, 30 ವರ್ಷದ ಆ ನಂತರ 65 ವರ್ಷದವರೆಗೂ ಈ ಟೆಸ್ಟ್ ಮಾಡ್ಬೋದು. ಸೊ ಈ ಎರಡು ಟೆಸ್ಟ್ಗಳು ನೆಗೆಟಿವ್ ಆದ್ರೆ 5 ವರ್ಷಕ್ಕೆ ಒಂದು ಸಲ ಮಾತ್ರ ಟೆಸ್ಟ್ ಮಾಡಿಸ್ಬೋದು. ನಿಜ ಮೇಡಮ್, ವೆರಿ ಬ್ಯೂಟಿಫುಲ್ ಪಾಯಿಂಟ್ ಒಂದು ನೀವು ರೈಸ್ ಮಾಡಿದ್ರಿ. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಜೊತೆಗೆ ಸ್ವತಃ ಮಹಿಳೆಯರು ಕೂಡ ಮುಂದೆ ಬಂದು ಇದ್ರ ಬಗ್ಗೆ ಸಮಸ್ಯೆ ಇದ್ರೆ ಹೇಳ್ಕೊಳ್ಳುವಂಥದ್ದು. ಸಾಕಷ್ಟು ಬಾರಿ ಏನಾಗುತ್ತೆ, ಮುಜುಗರಕ್ಕೆ ಒಳಪಡ್ತಾರೆ. ಅಂದ್ರೆ ನಮ್ಮ ದೇಹದ ಬೇರೆ ಭಾಗಗಳಿಗೆ ಆಗುವಂತ ಒಂದು ತೊಂದರೆಗಳು ಅಥವಾ ಇನ್ಫೆಕ್ಷನ್ಗಳು ಅದ್ರ ಬಗ್ಗೆ ಟ್ರೀಟ್ ಮಾಡೋ ಹಾಗೇನೆ ನಮ್ಮ ಜೆನೆಟಿಕಲ್ ಪಾರ್ಟ್ ಬಗ್ಗೆನೂ ಕೂಡ ನಾವು ಗಮನ ಹರಿಸಬೇಕು. ಅದನ್ನು ಮುಜುಗರಕ್ಕೆ ಒಳಗಾಗ್ದಲೆ ತೊಂದರೆ ಆದಾಗ ನಾವು ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಆ ಒಂದು ಎಜುಕೇಟ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಮೇಡಮ್. ಹೌದು ಹೌದು, ಖಂಡಿತ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಜೊತೆಗೆ ಮಾತನಾಡಿದ್ರಿ, ಸಾಕಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಅನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇದು ಶೋಭಾ ಅವರ ಮಾತುಗಳು. ಡಾಕ್ಟರ್ ಶೋಭಾ ಅವರು ತುಂಬಾ ಚೆನ್ನಾಗಿ ವಿವರಿಸ್ತಾ ಇದ್ರು, ಹೇಗೆ ಸಿಂಪ್ಟಮ್ಸ್ ಏನಿರುತ್ತೆ, ಯಾವಾಗ ನಾವು ಬಂದು ವೈದ್ಯರನ್ನು ಕಾಣಬೇಕಾಗತ್ತೆ, ಯಾವೆಲ್ಲ ಸಮಸ್ಯೆಗಳು ಕಂಡಾಗ ಎಚ್ಚೆತ್ಕೋಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಇನ್ನು ನಮ್ಮ ಜೊತೆಗೆ ಪದ್ಮಿನಿ ಪ್ರಸಾದ್ ಮೇಡಮ್ ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡ್ತೋಣ. ಮೇಡಮ್ ನಮಸ್ತೆ. ನಾವು ಬೆಳಗಿನ ಕೂಡ ಮಾತಾಡಿದ್ವಿ ಈ ಗರ್ಭಕಂಠ ಕ್ಯಾನ್ಸರ್ಗೆ ಈಗ ಪೂನಂ ಪಾಂಡೆ ಅವರು ತುತ್ತಾಗಿರುವಂತಹ ಒಂದು ವಿಚಾರ, ಜೊತೆಗೆ ಈ ಗರ್ಭಕಂಠ ಕ್ಯಾನ್ಸರ್ನ ಎಷ್ಟು ಸೀರಿಯಸ್ ಆಗಿ ನಾವು ತಗೋಬೇಕು ಅಂತ ಹೇಳಿ, ಹಾಗೆ ಇದಕ್ಕಿರುವಂತಹ ಒಂದು ಟ್ರೀಟ್ಮೆಂಟ್ಗಳ ವಿಚಾರ ಆಗಿರ್ಬೋದು, ಇದನ್ನ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ತಗೊಳ್ಳುವಂತಹ ಒಂದು ವ್ಯಾಕ್ಸಿನ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಏನು ಹೇಳ್ತೀರಿ ಡಾಕ್ಟರ್?
ಮೇಡಮ್ ಬಹುಶಃ ಹಲೋ ಮೇಡಮ್ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಮೇಡಮ್? ಅದೇ ನಾನು ಕೇಳ್ತಾ ಇದ್ದೆ ಈಗ ಸ್ವಲ್ಪ ಫೀಬಲ್. ಹೌದಾ, ಈ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ನಾವೇನು ಮಾತಾಡ್ತಾ ಇದೀವಲ್ಲ, ಅದರ ಟ್ರೀಟ್ಮೆಂಟ್ಗಳು, ಅದರ ಟೈಪ್ಸ್ಗಳು ಹೇಗಿರುತ್ತೆ, ಯಾವ ಹಂತದಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟಿಗೆ ಮೊರೆ ಹೋಗಬೇಕಾಗತ್ತೆ, ಯಾವಾಗ ಎಚ್ಚೆತ್ಕೋಬೇಕು, ಎಕ್ಸ್ಪರ್ಟ್ಸ್ ಹತ್ರ ಹೋಗಬೇಕು, ಈ ವಿಚಾರವಾಗಿ ಮಾತಾಡೋದಾದ್ರೆ ಮೇಡಮ್. ಇವಾಗ ಗರ್ಭಕಂಠದ ಕ್ಯಾನ್ಸರ್ ಅದನ್ನ ನಾವು ಕೆಲವು ಸಲ ಏನಾಗತ್ತೆ, ಇದನ್ನ ಮೊದಲ ಹಂತದಲ್ಲೇನೆ ನಾವು ಕಂಡುಹಿಡಿಯೋದಕ್ ಸಾಧ್ಯವಾಗತ್ತೆ, ಅಥವಾ ಅದನ್ನ ಕ್ಯಾನ್ಸರ್ ಬರೋದಕ್ ಮುಂಚೆನೆ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ ಅಂತ. ಈಗ ಸ್ತ್ರೀಯರು ಆಗಾಗ ಪರೀಕ್ಷೆಗೆ ಒಳಪಟ್ಟಾಗ ನಾವು ಪ್ಯಾಪ್ಸ್ಮಿಯರ್ ಪರೀಕ್ಷೆ ಇರ್ಬೋದು, ಅಥವಾ ಕಾಲ್ಪೋಸ್ಕೋಪ್ ಅಂತ ಯೋನಿ ದರ್ಶಕ ಪರೀಕ್ಷೆ, ಅಥವಾ HPV ಪರೀಕ್ಷೆ, ಇದನ್ನ ಆಗಾಗ ಮಾಡಿಸ್ಕೊಳ್ತಾ ಇದ್ದಾಗ ಕೆಲವು ಸಲ ಏನಾದ್ರು ಜೀವಕೋಶಗಳಲ್ಲಿ ಬದಲಾವಣೆ ಕಂಡು ಬಂದಾಗ ಮುಂದೆ ಇದು ಕ್ಯಾನ್ಸರ್ ಏನಾದ್ರು ಮಾಡಬಹುದು ಅಂತ ನಾವು ತಿಳ್ಕೊಂಡಾಗ ಅದಕ್ಕೆ ಅದ ಚಿಕಿತ್ಸೆಗಳಿದೆ. ಅದನ್ನ ಯಾವ ರೀತಿ ಹುಣ್ಣು ತರ ಇದ್ರೆ ಅಥವಾ ಒಂದು ತೊಂದರೆ ಕೊಡುವಂತ ಜಾಗಗಳಿದ್ರೆ ಅದನ್ನ ಹೇಗೆ ತೆಗಿಬೇಕು, ಬಯಾಪ್ಸಿನಲ್ಲಿ ಹೇಗೆ ಅದನ್ನ ನಾವು ಕಂಡಿಡ್ಕೊಳ್ಬೇಕು ಅನ್ನೋದು ನಮಗೆ ಸಾಧ್ಯತೆಗಳಿರುತ್ತೆ. ನಂತರದ ಹಂತಗಳಲ್ಲಿ ಮೊದಲ ಹಂತದಲ್ಲಿ ಇದೆಯಾ ಅಥವಾ 2ನೇ 3ನೇ 4ನೇ ಸ್ಟೇಜ್ ಅಲ್ಲಿ ಇದೆಯಾ, ಅದು ಯಾವ ಹಂತದಲ್ಲಿ ನಾವು ಇದನ್ನ ಕಂಡಿಡಿತೀವಿ ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಚಿಕಿತ್ಸಾ ಪದ್ಧತಿಗಳು ಕೂಡ ಬಹಳಷ್ಟು ಚೆನ್ನಾಗಿ ಇವಾಗ ಲಭ್ಯ ಇದೆ. ಈಗ ಫಸ್ಟ್ ಸ್ಟೇಜು ಮೊದಲನೇ ಹಂತದಲ್ಲೇ ನಾವು ಕಂಡುಹಿಡಿಯೋಕ್ ಸಾಧ್ಯವಾದ್ರೆ ಈಗ ಆಪರೇಷನ್ ಮೂಲಕ, ಸರ್ಜರಿ ಅಥವಾ ಕೀಮೋಥೆರಪಿ ಮೆಡಿಸಿನ್ ಮೂಲಕ ಚಿಕಿತ್ಸೆ ಕೊಡೋದು, ಅಥವಾ ರೇಡಿಯೋಥೆರಪಿ ಅಂತ ಹೇಳ್ಬಿಟ್ಟು ಆ ರೀತಿನಲ್ಲಿ ಚಿಕಿತ್ಸೆ ಕೊಡೋದು, ಇದೆಲ್ಲ ರೀತಿಯ ಒಂದು ಚಿಕಿತ್ಸಾ ಪದ್ಧತಿಗಳು ನಮ್ಗೆ ಲಭ್ಯ ಇದೆ. ಮತ್ತೆ ಇದರಿಂದ ಏನಾಗುತ್ತೆ, ಮೊದಲ ಹಂತದಲ್ಲಿ ನಾವು ಅದನ್ನ ಕಂಡಿಡಿದು ಚಿಕಿತ್ಸೆ ಕೊಟ್ಟಾಗ ಬಹಳಷ್ಟು ಜನರಲ್ಲಿ ಅವರು ಸಹಜ ರೀತಿಯಾಗಿ ಬಹಳಷ್ಟು ದಿನ ಬದುಕಿ ಉಳಿಯುವಂತ ಸಾಧ್ಯತೆಗಳು ನಮ್ಗೆ ಹೆಚ್ಚಾಗತ್ತೆ. ಆದ್ರೆ ಲೇಟ್ ಸ್ಟೇಜ್ ಅಲ್ಲಿ ಒಂದು 3ನೇ 4ನೇ ಹಂತದಲ್ಲಿ ಇದ್ದಾಗ ದೇಹದ ಇತರೆ ಭಾಗಗಳಿಗೆ ಅದೆಲ್ಲ ಹರಡಿದಾಗ ಕ್ಯಾನ್ಸರ್ ಅಂತವರಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಉಪಯೋಗ ಆದ್ರೂ ಕೂಡ ಅವರಲ್ಲಿ ಕೂಡ ಮತ್ತೆ ಅದು ಮರುಕಳಿಸುವಂತ ಸಾಧ್ಯತೆಗಳು, ಅದರಿಂದಾನೇ ಸಾವಾಗುವಂತ ಸಾಧ್ಯತೆಗಳು, ಇದು ಲಂಗ್ಸ್ಗೆ ಅದನ್ನ ಹರಡ್ಬೋದು ಅಥವಾ ಬ್ರೈನ್ಗೆ ಹರಡ್ಬೋದು, ದೇಹದ ಇದು ಕಿಬ್ಬೊಟ್ಟೆನಲ್ಲೇ ಹರಡಿ ಮೂತ್ರಕೋಶಕ್ಕೆ ಅಥವಾ ಮಲ ವಿಸರ್ಜನೆಗೆ ತೊಂದರೆ ಆಗೋದು, ಈ ತರ ಒಂದು ಎಲ್ಲಿ ಅದು ಹರಡತ್ತೆ ಅನ್ನೋದ್ರ ಮೂಲಕವಾಗಿ ಅದಕ್ಕೆ ಅನುಗುಣವಾಗಿ ನಮ್ಗೆ ಅದನ್ನ ಗುಣಲಕ್ಷಣಗಳನ್ನ ಕಾಣಿಸುತ್ತೆ. ಹಾಗಾಗಿ ಇದನ್ನ ಕೊನೆ ಹಂತಕ್ಕೆ ಹೋಗಕ್ ಬಿಡದೆ ಮೊದಲ ಹಂತದಲ್ಲೇ ಅಥವಾ ಅದಕ್ಕೆ ಬರೋದಕ್ಕೆ ಮುಂಚೆನೆ ಆ ಹಂತದಲ್ಲಿ ಕಂಡುಹಿಡಿಯೋದಕ್ಕೆ ಸ್ತ್ರೀಯರೆಲ್ರಿಗೂ ಒಂದು ಸರಿಯಾದ ಅರಿವು ಮೂಡಿಸ್ಕೋಬೇಕು. ಒಂದು ಈ ಕ್ಯಾನ್ಸರ್ ಸರ್ವಿಕ್ಸ್ ಅನ್ನೋದು ಇದು ಒಂದೇ ಒಂದು ಕ್ಯಾನ್ಸರ್ ನಮ್ಗೆ ವ್ಯಾಕ್ಸಿನೇಷನ್ ಲಭ್ಯ ಇರೋದು. ಹಾಗಾಗಿ ಈ ವ್ಯಾಕ್ಸಿನೇಷನ್ ಚಿಕ್ಕ ವಯಸ್ಸಿನಲ್ಲೇ ಲೈಂಗಿಕ ಸಂಪರ್ಕಕ್ಕೆ ಒಳಪಡೋದಕ್ಕೆ ಮುಂಚೆನೆ ಈಗ ಇದನ್ನ ವ್ಯಾಕ್ಸಿನೇಷನ್ ಕೊಟ್ಟಾಗ ಅದು 9ರಿಂದ 14 ವರ್ಷದಲ್ಲಿ, ಈಗ ನಮ್ಮ ಭಾರತ ಸರ್ಕಾರ ಕೂಡ ಇವಾಗ 9ರಿಂದ 14 ವರ್ಷದ ಹುಡುಗಿಯರಿಗೆ ಈಗ ಫ್ರೀ ಆಗಿ ಈ ವ್ಯಾಕ್ಸಿನ್ ನ ಕೊಡ್ಬೇಕು ಅಂತ ಹೇಳಿರೋದು ಒಂದು ಬಹಳ ಸಂತೋಷದ ಸಂಗತಿ ಇದು. ಮತ್ತೆ ಇದು ಇವಾಗ ಇದು ನಮ್ಮದೇ ದೇಶದಲ್ಲಿ ಇದನ್ನ ವ್ಯಾಕ್ಸಿನ್ ಮಾಡ್ತಾ ಇರೋದ್ರಿಂದ ಅದರದ್ದು ಇದು ದುಬಾರಿ ದರ ಇದ್ದಿದ್ದು ಕೂಡ ಈಗ ಕಡಿಮೆ ಆಗಿದೆ. ಹಾಗಾಗಿ ಇದು ಬಹು ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಕ್ಯಾನ್ಸರ್ ಬರೋದಂಗೆ ತಡೆಗಟ್ಟೋದೇ ಒಂದು ಬಹಳ ಮುಖ್ಯವಾದ ವಿಷಯ. ಇದು ಎಲ್ಲರಲ್ಲೂ ಅರಿವು ಮೂಡಿಸ್ಬೇಕು, ಚಿಕ್ಕ ವಯಸ್ಸಿನಲ್ಲೇನೆ ವ್ಯಾಕ್ಸಿನೇಷನ್ ಕೊಡಿಸೋದಕ್ಕೆ ಅದನ್ನ ತಿಳಿವಳಿಕೆ ಕೊಡಬೇಕು. ಮತ್ತೆ ಇದೆಲ್ಲ ಇದ್ರೂ ಕೂಡ ಆಗಾಗ ಸ್ತ್ರೀಯರು ಯಾವುದೇ ಒಂದು ರೀತಿಯಾಗಿ 3 ವರ್ಷ 5 ವರ್ಷಕ್ಕೊಮ್ಮೆ ಬಂದು ಸರಿಯಾದ ಎಲ್ಲ ರೀತಿಯ ಒಂದು ಪರೀಕ್ಷೆಗಳು ಸ್ತ್ರೀ ರೋಗ ತಜ್ಞರ ಹತ್ರ ಬಂದು ಮಾಡಿಸ್ಕೊಳ್ಬೇಕಾಗದೆ. ಮತ್ತೆ ಇದು ಮೊದಲ ಹಂತದಲ್ಲಿ ಕೆಲವು ಸಲ ಮೊದಲ ಹಂತದಲ್ಲಿ ಕ್ಯಾನ್ಸರ್ ಅಷ್ಟೇನು ನಮ್ಗೆ ಗುಣಲಕ್ಷಣಗಳು ಕಾಣಿಸದೇ ಇರ್ಬೋದು. ಮತ್ತೆ ಬಹಳ ಮುಂದೆ ಹೊರದ ಹಂತಗಳಲ್ಲಿ ಅದನ್ನ ಒಂದು ವಾಸನೆಯುಕ್ತ ಬಿಳಿ ಮುಟ್ಟಾಗ್ಬೋದು ಅಥವಾ ರಕ್ತ ಮಿಶ್ರಿತ ಬಿಳಿ ಮುಟ್ಟಿರ್ಬೋದು, ಸಂಭೋಗದ ನಂತರದಲ್ಲಿ ಪೋಸ್ಟ್ ಕೈಟಲ್ ಬ್ಲೀಡಿಂಗ್ ಅನ್ನೋ ತರ ಆಗಿರ್ಬೋದು, ಅಥವಾ ಗರ್ಭಕೋಶದಲ್ಲಿ ದೊಡ್ಡ ಹುಣ್ಣು ಅಥವಾ ಗಡ್ಡೆ ಬೆಳ್ಕೊಂಡಿರೋದು, ಇದೆಲ್ಲ ಕೂಡ ಲೇಟ್ ಸ್ಟೇಜ್ ಅಲ್ಲಿ ನಾವು ನೋಡ್ತೀವಿ. ಆದ್ರೆ ಆ ಹಂತಕ್ಕೆ ತಲುಪದಂತೆನೆ ಮೊದಲೇನೆ ಕಂಡಿಡ್ಕೊಳ್ಳೋದು ಬಹಳ ಮುಖ್ಯ. ಡಾಕ್ಟರ್, ಈಗ ಈ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಬಟ್ HPV ಪರ್ಟಿಕ್ಯುಲರ್ ಆಗಿ ಮಾತಾಡಿದ್ರೆ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಸೊ ಇದು ಮೇಲ್ಗೂ ಕೂಡ ಕಾಡುತ್ತಾ, ಅಂದ್ರೆ ಪಿನೇಲ್ ಕ್ಯಾನ್ಸರ್ ಆಗೋದಕ್ಕೂ ಕೂಡ ಕಾರಣ ಆಗತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಸ್ಟಡಿಗಳಿರುವಂತದ್ದು. ಈ HPV ಮೇಲ್ಸ್ ಅಲ್ಲೂ ಕೂಡ ಬಾಧಿಸುತ್ತಾ? ಹೌದು, ಇದು ಸಂಭೋಗಿ ಲೈಂಗಿಕ ಸಂಪರ್ಕದಲ್ಲೇನೆ ಅದು ಪುರುಷನಲ್ಲೂ ಅದು ಇರ್ಬೋದು, ಸ್ತ್ರೀನಲ್ಲೂ ಬರ್ಬೋದು. ಮತ್ತೆ ಪುರುಷರಲ್ಲಿ ಕೂಡ ಒಂದು ಜನನಾಂಗದಲ್ಲಿ ಶಿಶ್ನದ ಕ್ಯಾನ್ಸರ್ಗೆ ಕಾರಣ ಆಗತ್ತೆ. ಮತ್ತೆ ಕೆಲವು ವಾರ್ಡ್ಸ್ ಅಂತ ಹೇಳ್ತೀವಿ. ಇದನ್ನ ಇನ್ನೂ ಒಂದು ಮುಖಮೈಥುನ ಮಾಡೋ ಓರಲ್ ಸೆಕ್ಸ್, ಇದರಲ್ಲೇ ಬಾಯಿನಲ್ಲಿ ಕೂಡ ಅದರದ್ದು ವೈರಸ್ ಸೋಂಕು ಆಗ್ಬಿಟ್ಟು ಬಾಯಿನಲ್ಲಿ ಕೂಡ ಅದು ಕ್ಯಾನ್ಸರ್ ಬರ್ಬೋದು. ಜನನಾಂಗದಲ್ಲಿ ಕ್ಯಾನ್ಸರ್ ಪುರುಷರಲ್ಲೂ ಬರ್ಬೋದು, ಮತ್ತೆ ಸ್ತ್ರೀಯರಲ್ಲೂ ಬರ್ಬೋದು. ಸ್ತ್ರೀಯರಲ್ಲಿ ಕ್ಯಾನ್ಸರ್ ಸರ್ವಿಕ್ಸ್,
ಮತ್ತೆ ಇನ್ನು ವಾರ್ಟ್ಸ್ ಅಂತ ಹೇಳ್ತೀವಿ, ಮತ್ತೆ ಗುದದ್ವಾರದಲ್ಲಿ ಕೂಡ ಕ್ಯಾನ್ಸರ್ ಆಗ್ಬೋದು. ಈ ತರ ಈ HPV ಸೋಂಕು ಹಲವಾರು ಈ ಕ್ಯಾನ್ಸರ್ಗಳನ್ನ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇದನ್ನ ಆಕ್ಚುಲಿ ಅದನ್ನ ಹುಡುಗರಿಗೂನು ಕೂಡ ವ್ಯಾಕ್ಸಿನ್ ಕೊಡ್ಬೇಕು, ಹುಡುಗಿಯರಿಗೂ ಕೊಡ್ಬೇಕು. ಬರೀ ಹುಡುಗಿಯರ್ಗೆ ಅಂತ ಹುಡುಗಿಯರ್ನಲ್ಲಿ ಸ್ತ್ರೀಯರಲ್ಲಿ ಇದನ್ನ ಕ್ಯಾನ್ಸರ್ ಸರ್ವಿಕ್ಸ್ ಅನ್ನ ಅದನ್ನ ತಡೆಗಟ್ಟತ್ತೆ. ಬಟ್ ಹಾಗೇನೆ ಕೂಡ ಶಿಶ್ನದ ಕೆಲವು ಕ್ಯಾನ್ಸರ್ಗಳು ಮತ್ತೆ ಜನನಾಂಗದ ಕ್ಯಾನ್ಸರ್ ಪುರುಷರಲ್ಲಿ ಕೂಡ ತಡೆಗಟ್ಟಕ್ಕೆ ಮೇಡಮ್. ಇದು ಹುಡುಗರಲ್ಲಿ ಕೂಡ ಈ ವ್ಯಾಕ್ಸಿನ್ ಕೊಟ್ರೆ ಬಹಳ ಒಳ್ಳೆ. ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ತಾವು ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ, ಥ್ಯಾಂಕ್ ಯು. ಸೊ ಇದು ಗರ್ಭಕಂಠ ಕ್ಯಾನ್ಸರ್ ಹೇಗೆ ತಡೆಗಟ್ಟಬೇಕು ಅಥವಾ ಇದ್ರ ಬಗ್ಗೆ ಎಷ್ಟು ಅರಿವನ್ನು ಮೂಡಿಸಬೇಕು ಅನ್ನೋಂಥದ್ರ ಬಗ್ಗೆ ಡಾಕ್ಟರ್ಸ್ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಂಡ್ರು.